ಜಾಸ್ತಿ ಮಳೆ ಬಂದ್ರೆ ಈ ವರ್ಷ ನಮಗೆ ಮೇ 20ರಿಂದ ಜುಲೈ ಜುಲೈ 20ರ ತನಕ ಕಂಟಿನ್ಯೂಸ್ ಮಳೆ ಬರ್ತಾ ಇತ್ತು. ಆ ಕೇಸಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ ಹೆವಿ ರೈನ್ ಕಂಡೀಸಲ್ಲಿ ನಾವು ಬೋರ್ಡವನ್ನು ಈಗ 2 ಬಾರಿ ಹೊಡೆದಾಗಿದೆ. ಬೋರ್ಡ್ ಹೊಡೆಯುವುದಲ್ಲದೆ ಬಿಸಿಲಿನ ಪ್ರಮಾಣವನ್ನು ಜಾಸ್ತಿ ಮಾಡಲಿಕ್ಕೆ ಎಲೆಗಳನ್ನು ನೋಡಿ, ಈಗ ನೀವು ಮೇಲೆ ನೋಡ್ಬೋದು 1 ಫೀಟನ್ನು ಮೇಂಟೈನ್ ಮಾಡಿದ್ದೇನೆ. ಇಲ್ಲದ್ರೆ 3 ಫೀಟ್ ಇರುತ್ತೆ, ಅದು ಮೇಲೆ ಹೋದಾಗ ಅದರಷ್ಟಕ್ಕೆ ಕೆಳಗೆ ಬೀಳುತ್ತೆ. ಬಟ್ ನಾವು 1 ಫೀಟ್ ಮ್ಯಾನ್ಯಲ್ ಆಗಿ ತೆಗೆದಿದ್ದೇವೆ, ಯಾಕೆಂದರೆ ಸ್ವಲ್ಪ ಬಿಸಿಲು ಮತ್ತು ಟೆಂಪರೇಚರ್ ಜಾಸ್ತಿ ಆಗಲಿಕ್ಕೆ, ಕೊಳೆ ರೋಗದಿಂದ ತಪ್ಪಿಸಲಿಕ್ಕೆ. ಸೊ ಈ ಥರ ಶೇಡ್ ಮ್ಯಾನೇಜ್ಮೆಂಟನ್ನು ಕೂಡ ನಮಗೆ ಈ ಧೂಪದ ಗಿಡದಲ್ಲಿ ಬಹಳ ಸುಲಭವಾಗಿ ಮಾಡ್ಬೋದು ಹೆವಿ ರೈನ್ ಕಂಡೀಷನಲ್ಲಿ. ಆವಾಗ ಫೈಟೋಪ್ತರಾ ಅಟ್ಯಾಕ್ ಆಗುವ ಚಾನ್ಸ್ ಕಮ್ಮಿ, ಯಾಕೆಂದರೆ ನಿಮಗೆ ತುಂಬ ಶೇಡ್ ಇದ್ದರೆ ಒಳಗೆ ಟೆಂಪರೇಚರ್ ಕೂಡ ಕೂಲ್ ಆಗುತ್ತೆ, ಬಿಲೋ 20 ಡಿಗ್ರಿ ಬರುತ್ತೆ. ಆವಾಗ ಮತ್ತು ಬಿಸಿಲು ಮೋಡ ಇರುವಾಗ ಬಿಸಿಲು ಕೂಡ ಇರುತ್ತೆ, ಆಗ ಫೈಟೋಪ್ತರಕ್ಕೆ ರೈಟ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ಮಲ್ಟಿಪ್ಲೈ ಆಗಲಿಕ್ಕೆ. ಗಿಡಗಳಿಗೆ ಕೂಡ ಅರೇಷನ್ ಇದು ಗಾಳಿ ಆಡುವುದಿಲ್ಲ. ಸೊ ನೀವು ಇದನ್ನು ಓಪನ್ ಮಾಡಿದ ಗಿಡಗಳಿಗೆ ಗಾಳಿ ಆಡುತ್ತೆ, ಮತ್ತು ಕೂಡಲೇ ಮಳೆ ಹೋದ ಕೂಡಲೇ ಬಿಸಿಲು ಬಂದರೂ ಟೆಂಪರೇಚರ್ ರೈಸ್ ಆಗುತ್ತೆ. ಸೊ ಫೈಟೋಪ್ತರವನ್ನು ಹತೋಟಿಯಲ್ಲಿ ಇಡ್ಬೋದು ಈ ವರ್ಷದ ಕಂಡೀಷನ್ ನಾವು ಥಿಂಕ್ ಮಾಡಿದರೆ. ಈ ಥರ ಮ್ಯಾನೇಜ್ ಮಾಡಲಿಕ್ಕೆ ಇದು ಅಡಿಕೆ ತೋಟದಿಂದ ಸುಲಭ ಅಂತ ನನಗೆ ಕಂಡಿದೆ.